ಆತ ಬಿಕಾಂ ಓದುತ್ತಿದ್ದ ಯುವಕ ಮಗನ ಮೇಲೆ ಕುಟುಂಬಸ್ಥರು ಬೆಟ್ಟದಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದರೆ ಕಳೆದ ತಿಂಗಳು ನಡೆದ ಅಪಘಾತ ಆ ಕುಟುಂಬಕ್ಕೆ ಬರಸಿಡಿಲು ಬಡದಂತಾಗಿತ್ತು. ಆದರೆ ವೈದ್ಯರೊಬ್ಬರು ಮಾನವೀಯ ಕಾರ್ಯ. ಇದೀಗ ಮಗ ಮನೆಗೆ ಮರಳಿದ್ದು ಕುಟುಂಬಸ್ಥರಲ್ಲಿ ಮಂದಹಾಸ ಮೂಡಿದೆ. ವೈದ್ಯೋ ನಾರಾಯಣ ಹರಿ ಅಂತಾರೆ. ಅಕ್ಷರಶಃ ಯುವಕನ ಬಾಳಲ್ಲಿ ವೈದ್ಯರು ದೇವರಾಗಿದ್ದಾರೆ. ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಈತ ಸಾವು ಗೆದ್ದು ಬಂದಿದ್ದಾನೆ. ಭೀಕರ ಅಪಘಾತದಲ್ಲಿ ಯುವಕ ಬದುಕುಳಿದಿದ್ದೇ ಸಾಹಸ. ಮಾನವೀಯತೆ ಮೆರೆದ ವೈದ್ಯರ ಕಾರ್ಯಕ್ಕೆ ಭಾರಿ ಮೆಚ್ಚುಗೆ. ಈ ದೃಶ್ಯ ನೋಡಿದ್ರೆ ಎದೆ ಜಲ್ಲೆನಿಸುತ್ತೆ. ಈ ಭೀಕರ ಅಪಘಾತ ನಡೆದಿದ್ದು ಕಳೆದ ತಿಂಗಳು. ಈ ಆಕ್ಸಿಡೆಂಟ್ನಲ್ಲಿ ಯುವಕನೋರ್ವ ಸಾವು ಬದುಕಿನ ಮಧ್ಯೆ ನರಳಾಡುತ್ತಿದ್ದ. ಯುವಕನ ಸ್ಥಿತಿ ಕಂಡ ವೈದ್ಯರು ಸೂಕ್ತ ಸಂದರ್ಭದಲ್ಲಿ ಶಸ್ತ್ರಚಿಕಿತ್ಸೆ ಮಾಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಇದೀಗ ಯುವಕ ನಗುನಗುತ್ತಾ ಮನೆ ಸೇರ್ತಿದ್ದಾನೆ. ಅಂದ ಹಾಗೆ ಇಲ್ಲಿ ಆಸ್ಪತ್ರೆ ಬೆಡ್ ಮೇಲೆ ಮಲಗಿರುವ ಯುವಕನ ಹೆಸರು ನಾಗೇಶ್ ಅಂತ. ಮೂಲತಃ ಕೋಲಾರದವನು. ಕಳೆದ ತಿಂಗಳು ಓಂ ಶಕ್ತಿ ದೇವಸ್ಥಾನಕ್ಕೆ ತೆರಳಿ ಕೆಎಸ್ಆರ್ಟಿಸಿ ಬಸ್ನಲ್ಲಿ ವಾಪಸ್ ಆಗ್ತಿದ್ದ ವೇಳೆ ಕರ್ನಾಟಕ ಆಂಧ್ರ ಗಡಿಯಲ್ಲಿ ಭೀಕರ ಅಪಘಾತಕ್ಕೆ ತುತ್ತಾಗಿದ್ದ. ಯುವಕನನ್ನ ಹೊಸಕೋಟೆಯ ಸಿಲಿಕಾನ್ ಸಿಟಿ ಆಸ್ಪತ್ರೆಗೆ ಕರೆತರಲಾಗಿತ್ತು. ಈ ವೇಳೆ ಯುವಕನ ಸ್ಥಿತಿ ಕಂಡ ವೈದ್ಯರು 4 ಗಂಟೆಗೂ ಅಧಿಕ ಕಾಲ ಶಸ್ತ್ರಚಿಕಿತ್ಸೆ ಮಾಡಿದ್ರು. ಇದೀಗ ಯುವಕ ಸಹಜ ಸ್ಥಿತಿಗೆ ಮರಳಿದ್ದು ಸಂಪೂರ್ಣವಾಗಿ ಗುಣಮುಖನಾಗಿ ಮನೆಗೆ ಮರಳುತ್ತಿದ್ದಾನೆ. ಹ್ಯೂಜ್ ಬ್ಲೀಡ್ ಇರಲಿಲ್ಲ. ಎಲ್ಲ ಕಡೆ ಮೆದ್ಲು ಸಣ್ಣದಾಗಿ ಡ್ಯಾಮೇಜ್ ಆಗಿತ್ತು, ಹೈಪಾಕ್ಸಿಕ್ ಇಂಜುರಿ ಅಂತೀವಿ. ಸೊ ಯಾವಾಗ ಪ್ರಾಪರ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯಿತು, ವಿತಿನ್ 1 ಡೇ ರೆಸ್ಪಾನ್ಸ್ ಸ್ಟಾರ್ಟ್ ಆಯಿತು. ಸೊ 3ನೇ ದಿನದಲ್ಲೆಲ್ಲ ವೆಂಟಿಲೇಟರ್ ಆಲ್ಮೋಸ್ಟ್ ಆಫ್ ಮಾಡೋಕ್ಕೆ ಶುರು ಮಾಡಿದ್ವಿ.